ಸರ್, ಒಂದು ಅರ್ಜಿ ಹಾಕಿದ ತಕ್ಷಣ ಮಾಫಿ ಸಾಕ್ಷಿ ಆಗ್ಬಿಡ್ತಾರ ಹೆಂಗೆ ಅಂತ ನೋಡಿ, ಕಾನೂನಿನಲ್ಲಿ ಈ ರೀತಿ ಮಾಫಿ ಸಾಕ್ಷಿ ಅಪ್ರೂವರ್ ಅಂತ ಏನು ಹೇಳ್ತೀವಿ ಅದಕ್ಕೆ ಅವಕಾಶ ಇದೆ. ಯಾವಾಗ ಅವಕಾಶ ಇದೆ ಅಂತ ಹೇಳಿದ್ರೆ, ಈ ಪ್ರಕರಣದ ತನಿಖೆ ನಡೆಯುವಂಥ ಸಂದರ್ಭದಲ್ಲಿ ಮತ್ತು ಪ್ರಕರಣ ವಿಚಾರಣೆಗೆ ಬಂದಂಥ ಸಂದರ್ಭದಲ್ಲಿ ಈ ರೀತಿ ಅರ್ಜಿ ಹಾಕಿ ಅಂತ ಹೇಳಿದ್ರೆ, ಈ ಒಂದು ವೇಳೆ ಏನು ಅಪರಾಧ ಕೃತ್ಯ ಇದೆ ಅದು ಮ್ಯಾಜಿಸ್ಟ್ರೇಟ್ರು ಅದರ ವಿಚಾರಣೆ ನಡೆಸುವಂಥ ಅಧಿಕಾರ ವ್ಯಾಪ್ತಿ ಹೊಂದಿದ್ದಾರೆ ಅಂತ ಹೇಳಿದಾಗ ಅವರ ಮುಂದೆ, ಅಥವಾ ಸೆಷನ್ಸ್ ಕೋರ್ಟಲ್ಲಿ ಈ ವಿಚಾರಣಾ ಅಧಿಕಾರ ವ್ಯಾಪ್ತಿ ಇದೆ ಅಂತಂದಾಗ ಆ ನ್ಯಾಯಾಲಯದಲ್ಲಿ ಅರ್ಜಿ ಸಲ್ಲಿಸಲಿಕ್ಕೆ ಕಾನೂನಿನಲ್ಲಿ ಅವಕಾಶ ಇದೆ. ಹಾಗೆ ಅರ್ಜಿ ಸಲ್ಲಿಸಿದ ತಕ್ಷಣ ಎಲ್ಲವೂ ಮುಗಿದೋಯ್ತು ಅಂತ ಅಲ್ಲ. ಆ ರೀತಿ ಅರ್ಜಿ ಸಲ್ಲಿಸಿದ ಮೇಲೆ ಆ ರೀತಿ ಯಾವ ವ್ಯಕ್ತಿ ಆರೋಪಿ ಅರ್ಜಿ ಸಲ್ಲಿಸಿದಾನೆ ಅವನ ಮೇಲೆ ಗುರುತರವಾದಂತಹ ಜವಾಬ್ದಾರಿ ಇರುತ್ತೆ. ಮತ್ತು ನ್ಯಾಯಾಲಯ ಯಾವಾಗಲೂ ಅಂತಹ ವ್ಯಕ್ತಿಯ ಸಾಕ್ಷಿಯನ್ನು ಒಂದು ಅನುಮಾನದಲ್ಲೇ ಗಮನಿಸುತ್ತೆ. ಆ ವ್ಯಕ್ತಿಯ ಹೇಳಿಕೆ ಅಷ್ಟೇ ಸಾಕಾಗೋದಿಲ್ಲ. ಆ ವ್ಯಕ್ತಿ ಏನು ಸಾಕ್ಷ್ಯವನ್ನು ನ್ಯಾಯಾಲಯದ ಮುಂದೆ ಹೇಳ್ತಾನೆ ಅದು ನೈಜ ಮತ್ತು ಪ್ರಾಮಾಣಿಕತೆಯಿಂದ ಇದೆ, ಮತ್ತು ಆತ ಹೇಳಿದಂತಹ ಸಾಕ್ಷಿಗೆ ಪೂರಕವಾದಂತಹ ಬೇರೆ ಸಾಕ್ಷಿಗಳು ಇದೆ ಅಂತ ಅನ್ನಿಸ್ಬೇಕು. ಅಂತಹ ಸಂದರ್ಭದಲ್ಲಿ ಮಾತ್ರ ಆ ವ್ಯಕ್ತಿಯ ಸಾಕ್ಷ್ಯವನ್ನು ನಂಬೋದು ಅಥವಾ ಬಿಡೋದು ಕೋರ್ಟಿನ ವಿವೇಚನೆಯಿಂದ ತೀರ್ಮಾನ ಆಗುತ್ತೆ. ಒಬ್ಬ ವ್ಯಕ್ತಿ ಅರ್ಜಿ ಸಲ್ಲಿಸಿದ, ಆ ಮಾಫಿ ಸಾಕ್ಷಿಗೆ ಅವಕಾಶ ಕೊಟ್ಟರು ಅಂದ ತಕ್ಷಣ ಆತ ಹೇಳಿದ್ದನ್ನೆಲ್ಲ ಕೋರ್ಟ್ ಒಪ್ಕೋಬೇಕು ಅಂತಿಲ್ಲ. ಆತ ಹೇಳಿದಂತಹದ್ದು ನೈಜವಾಗಿದೆ, ಪ್ರಾಮಾಣಿಕವಾಗಿದೆ ಅಂತ ಕೋರ್ಟಿನ ಗಮನಕ್ಕೆ ಬರಬೇಕು. ಮತ್ತು ಅದೇ ಸಾಕ್ಷ್ಯ ಏನು ಆ ಮಾಫಿ ಸಾಕ್ಷಿ ಹೇಳಿರ್ತಾನೆ ಅದನ್ನು ಪುರಾವೆಕರಿಸುವಂತಹ ಬೇರೆ ಸಾಕ್ಷ್ಯಗಳು ಸಹ ಇರಬೇಕಾಗುತ್ತದೆ. ಈ ಏನು ನ್ಯಾಯಾಲಯ ಅನುಮಾನದ ದೃಷ್ಟಿಯಿಂದ ನೋಡುತ್ತೆ, ಆ ಅನುಮಾನದಿಂದ ನೋಡುವಂತಹ ಅವಕಾಶಗಳಿಲ್ಲ. ಬೇರೆ ಸಾಕ್ಷ್ಯಗಳು ಸಹ ಇವರು ನೈಜವಾಗಿ ನಡೆದಿರ್ತಕ್ಕಂಥ ಘಟನೆಯನ್ನು ಹೇಳಿದ್ದಾರೆ, ಅದನ್ನು ಸಾಕ್ಷೀಕರಿಸಲಿಕ್ಕೆ ಬೇರೆ ಅವಕಾಶಗಳು ಸಹ ಇದೆ ಅಂತ ನ್ಯಾಯಾಲಯಕ್ಕೆ ಮನದಟ್ಟಾಗಬೇಕು. ಒಂದು ವೇಳೆ ನ್ಯಾಯಾಲಯಕ್ಕೆ ಆ ರೀತಿ ಮನದಟ್ಟು ಆಗಲಿಲ್ಲ ಅಂತ ಹೇಳಿದ್ರೆ ಅಂಥ ಸಾಕ್ಷಿ ಮೇಲೆ ಮತ್ತೆ ಆರೋಪಿ ಅನ್ನೋ ರೀತಿಯ ವಿಚಾರಣೆ ನಡೆಯುತ್ತೆ. ಅದಷ್ಟೇ ಅಲ್ಲ, ಫರ್ಜರಿ ಅಂದರೆ ನ್ಯಾಯಾಲಯದ ದಿಕ್ಕು ತಪ್ಪಿಸದಂತಹ ಕಾರಣಕ್ಕೆ ಫರ್ಜರಿ ಕೇಸನ್ನು ಸಹ ಹಾಕುವಂತಹ ಸಂಭವಗಳು ಇರ್ತವೆ. ಪ್ರತಿಯೊಂದು ಅರ್ಜಿ ಹಾಕಿದ ತಕ್ಷಣ ಸಾಕ್ಷಿ ಆಗಿದ ತಕ್ಷಣ ಮುಗಿದೋಗೋದಿಲ್ಲ. ಆ ಸಾಕ್ಷಿಯ ನೈಜತೆ ಆಧಾರದ ಮೇಲೆ ನ್ಯಾಯಾಲಯ ತೀರ್ಮಾನ ಮಾಡುತ್ತೆ. ಸರ್, ಈಗ ಜನರಲ್ ಆಗಿ ಸಾಕ್ಷಿಗಳ ಕೊರತೆ ಇದ್ದಂತ ಸಂದರ್ಭದಲ್ಲಿ ಇದು ಮಾಫಿ ಸಾಕ್ಷಿ ಕನ್ಸಿಡರ್ ಮಾಡ್ತಾರ, ಅದು ಹೆಂಗೆ, ಯಾವ ಇದ್ರ ಮೇಲೆ ತಗೊಳ್ತಾರೆ ಅಂತ ನೋಡಿ. ಈ ಸಾಮಾನ್ಯವಾಗಿ ಈ ಮಾಫಿ ಸಾಕ್ಷಿ ಪ್ರಶ್ನೆ ಯಾವಾಗ ಬರುತ್ತೆ ಅಂತ ಹೇಳಿದ್ರೆ, ಒಂದಕ್ಕಿಂತ ಹೆಚ್ಚು ಆರೋಪಿಗಳು ಒಂದು ಪ್ರಕರಣದಲ್ಲಿ ಇದ್ದಾರೆ ಮತ್ತೆ ಅವ್ರದ್ದು ಸಹ ಪಾತ್ರ ಈ ಪ್ರಕರಣದಲ್ಲಿ ಇದೆ ಅಪರಾಧ ಕೃತ್ಯದಲ್ಲಿ ಅನ್ನುವಂಥ ಸಂದರ್ಭದಲ್ಲಿ ಮಾಫಿ ಸಾಕ್ಷಿ ಪ್ರಶ್ನೆ ಬರುತ್ತೆ. ಯಾವುದೇ ಒಂದು ಕ್ರಿಮಿನಲ್ ಪ್ರಕರಣದಲ್ಲಿ ಈ ಸಾಕ್ಷಿ ಪ್ರಬಲವಾಗಿದೆ ಅಥವಾ ದುರ್ಬಲವಾಗಿದೆ ಅನ್ನೋ ಆಧಾರದ ಮೇಲೆ ಮಾಫಿ ಸಾಕ್ಷಿಯನ್ನು ತೆಗೆದುಕೊಳ್ಳೋದಿಲ್ಲ. ಇದು ಯಾವುದೇ ಒಂದು ಪ್ರಕರಣದ ಆರೋಪಿಗೆ ಇರುವಂತಹ ಹಕ್ಕು ಅಂತಲೂ ಹೇಳ್ಬೋದು. ಸಾಮಾನ್ಯವಾಗಿ ಅಪರೂಪವಾದಂತಹ ಪ್ರಕರಣಗಳಲ್ಲಿ ಮಾತ್ರ, ತುಂಬ ವಿರಳ ಪ್ರಕರಣಗಳಲ್ಲಿ ಈ ರೀತಿ ಅರ್ಜಿಯನ್ನು ಆರೋಪಿಗಳು ಸಲ್ಲಿಸ್ತಾರೆ. ಆರೋಪಿಗಳು ಸಲ್ಲಿಸಬೇಕಾದ್ರೆ ಅವ್ರಿಗೆ ಸ್ಪಷ್ಟವಾಗಿ ಗೊತ್ತಿರಬೇಕು, ಒಂದು ವೇಳೆ ನನ್ನ ಸಾಕ್ಷ್ಯ ನೈಜವಾಗಿಲ್ಲ, ಪ್ರಾಮಾಣಿಕವಾಗಿಲ್ಲ ಅಂತ ಹೇಳಿದ್ರೆ ನ್ಯಾಯಾಲಯ ನನ್ನನ್ನು ಈ ಪ್ರಕರಣದಲ್ಲಷ್ಟೇ ಅಲ್ಲ ಫರ್ಜರಿ ಮೇಲೂ ವಿಚಾರಣೆ ನಡೆಸ್ಬೋದು ಅನ್ನೋಂಥ ತಿಳುವಳಿಕೆ ಅವ್ರಿಗಿರಬೇಕು. ಮತ್ತು ಅವ್ರು ಕೊಡುವಂಥ ಸಾಕ್ಷ್ಯ ನೈಜವಾಗಿರಬೇಕು, ಪ್ರಾಮಾಣಿಕವಾಗಿರಬೇಕು. ಅದನ್ನು ಪುಷ್ಟೀಕರಿಸೋಕ್ಕೆ ಬೇರೆ ಸಾಕ್ಷಿಗಳು ಸಹ ಈತ ಹೇಳಿದಂಥ ಸಾಕ್ಷಿನ ದೃಢೀಕರಿಸುವ ರೀತಿಯಲ್ಲಿ ಸಾಕ್ಷ್ಯ ಇರಬೇಕು. ಅಂದರೆ ಒಂದಕ್ಕೊಂದು ಟ್ಯಾಲಿ ಆಗಬೇಕು. ಖಂಡಿತ ಕರಾಬರೇಷನ್ ಅಂತ ಹೇಳ್ತೀವಿ, ಅದು ಆಗಬೇಕು. ಅಂಥ ಸಂದರ್ಭದಲ್ಲಿ ಮಾತ್ರ ನ್ಯಾಯಾಲಯ ಪರಿಗಣಿಸುತ್ತೆ. ಮತ್ತು ಈ ರೀತಿ ಮಾಫಿ ಸಾಕ್ಷಿಗಳನ್ನು ಅವನು ಸತ್ಯವನ್ನೇ ಹೇಳ್ದ, ಎಲ್ಲ ನೈಜವಾಗಿದೆ ಅಂತ ನ್ಯಾಯಾಲಯ ಪೂರ್ವಭಾವನೆ ಮಾಡೋದಿಲ್ಲ. ಒಂದು ಅನುಮಾನ ದೃಷ್ಟಿನಲ್ಲೇ ನೋಡಿರ್ತಾರೆ. ಈಗ ಪ್ರದೋಷ್ ಅಪ್ರೂವರ್ ಆಗಿ ಮಾರ್ಪಾಡು ಆಗ್ತಿರೋದ್ರಿಂದ ಇಷ್ಟು ದಿನ ಅಕ್ಯೂಸರ್ ಅಂತ ನಾವು ಕರಿತಿದ್ವಿ, ಇನ್ಮೇಲೆ ಅವ್ರನ್ನ ಸಾಕ್ಷಿ ಅಂತ ಕರೀತಾರೆ. ಈಗ ಆ ಸಾಕ್ಷಿ ಆಗಿರೋದ್ರಿಂದ ದರ್ಶನ್ ಪ್ರಕರಣದಲ್ಲಿ ಈಗ ಇರುವಂತಹ ಪ್ರಕರಣಕ್ಕಿಂತ ಇನ್ನೂ ಗಂಭೀರವಾಗಿ ವಿಚಾರಣೆ ಆಗಬಹುದಾ? ಇದು ಎಷ್ಟು ಮಟ್ಟಿಗೆ ಎಫೆಕ್ಟ್ ಆಗುತ್ತೆ ಅಂತ ನೋಡಿ. ಯಾವುದೇ ಒಂದು
ಕ್ರಿಮಿನಲ್ ಕೇಸ್ ಆದಾಗ ಅದು ಚಾರ್ಜ್ ಶೀಟ್ ಸಬ್ಮಿಟ್ ಮಾಡಿದಾಗ ಪ್ರಾಥಮಿಕವಾಗಿ ಈ ಸಾಕ್ಷಿಯ ಪಟ್ಟಿಯನ್ನು ಚಾರ್ಜ್ ಶೀಟ್ನಲ್ಲಿ ಸೇರಿಸಿರ್ತಾರೆ. ಈ ಆರೋಪಿಗಳ ಹೆಸರು ಅದರಲ್ಲಿ ಇರೋದಿಲ್ಲ. ಅವರನ್ನು ಡಿಫೆನ್ಸ್ ಎವಿಡೆನ್ಸ್ಗೆ ಮಾಡ್ಸಕ್ಕಂಥದ್ದು ಅವರ ವಿವೇಚನೆಗೆ ಬಿಟ್ಟಂಥ ವಿಚಾರ. ಅವರು ಡಿಫೆನ್ಸ್ ಎವಿಡೆನ್ಸನ್ನು ಮಾಡ್ಬೋದು ಅಥವಾ ಬಿಡ್ಬೋದು. ಪ್ರಾಸಿಕ್ಯೂಷನ್ ಸಾಕ್ಷಿ ಪಟ್ಟಿನಲ್ಲಿ ಅವರ ಹೆಸರು ಇರೋದಿಲ್ಲ. ಈ ರೀತಿ ಅಪ್ರೂವರ್ ಅಪ್ಲಿಕೇಶನ್ ಹಾಕಿದಾಗ ನ್ಯಾಯಾಲಯ ಅದನ್ನು ಪರಿಗಣನೆ ಮಾಡಿ ಅದಕ್ಕೆ ಅವಕಾಶ ಕೊಟ್ಟಂಥ ಸಂದರ್ಭದಲ್ಲಿ ಅವರು ಆರೋಪಿ ಅನ್ನೋ ಸ್ಥಾನವನ್ನು ಕಳೆದುಕೊಂಡು ಸಾಕ್ಷಿ ಅಂತ ಪರಿಗಣನೆಗೆ ಒಳಪಡ್ತಾರೆ. ಹಾಗಾಗಿ ಅವರ ಸಾಕ್ಷ್ಯವನ್ನು ಸಹ ಸೂಕ್ಷ್ಮವಾಗಿ ನ್ಯಾಯಾಲಯ ಪರಿಗಣನೆ ಮಾಡುತ್ತೆ. ನಾನು ಈ ಹಿಂದೆ ಹೇಳಿದ ರೀತಿ ಸೂಕ್ಷ್ಮವಾಗಿ ಪರಿಗಣನೆ ಮಾಡುತ್ತೆ. ಅವರು ನೈಜವಾದ ಘಟನೆಯನ್ನು ಪ್ರಾಮಾಣಿಕವಾಗಿ ಕೋರ್ಟ್ ಮುಂದೆ ವಿವರಿಸಿದ್ದಾರೆ. ಅವರ ಹೇಳಿಕೆಯಲ್ಲಿ ಅನುಮಾನ ಪಡುವಂಥದ್ದು ಏನೂ ಇಲ್ಲ, ಸಂಶಯಾತೀತವಾಗಿದೆ. ಅದನ್ನು ಪುಷ್ಟೀಕರಿಸಲಿಕ್ಕೆ ಇತರ ಸಾಕ್ಷಿಗಳು ಸಹ ಅದೇ ರೀತಿ ಇದೆ, ಕರಾಬರೇಟ್ ಆಗಿದೆ ಅಂತ ಅನ್ನಿಸಿದಾಗ ನ್ಯಾಯಾಲಯ ಆ ಸಾಕ್ಷಿಯನ್ನೂ ಸಹ ಪರಿಗಣಿಸುತ್ತೆ. ಅವರ ಸಾಕ್ಷಿಯ ಆಧಾರ ಮತ್ತು ಇತರೆ ಸಾಕ್ಷಿಗಳ ಆಧಾರದ ಮೇಲೆ ತೀರ್ಮಾನವನ್ನು ಕೊಡುತ್ತೆ. ಅದು ಒಪ್ಪುವಂತಹ ಹೇಳಿಕೆಯಾಗಿದ್ದರೆ, ನೈಜವಾಗಿದ್ದರೆ ಅಂತಹ ಸಂದರ್ಭದಲ್ಲಿ ಆ ಆರೋಪಿ ಯಾರು ಅಪ್ರೂವರ್ ಅಪ್ಲಿಕೇಶನ್ ಹಾಕಿದ್ರು ಅವರನ್ನು ಆ ಪ್ರಕರಣದಿಂದ ಬಿಡುಗಡೆಗೊಳಿಸುವಂತಕ್ಕೆ ಆದೇಶವನ್ನು ಮಾಡುತ್ತೆ. ಅಥವಾ ಅವರ ಸಾಕ್ಷಿ ನೈಜವಾಗಿಲ್ಲ, ಪ್ರಾಮಾಣಿಕವಾಗಿಲ್ಲ ಅಂತನ್ಸಿದ್ರೆ ನಾನು ಹಿಂದೆ ಹೇಳಿದ ರೀತಿ ಅವ್ರ ಮೇಲೆ ಆ ಪ್ರಕರಣದಲ್ಲಿ ಅಷ್ಟೇ ಶಿಕ್ಷೆ ಆಗೋದಿಲ್ಲ, ಕೋರ್ಟನ್ನು ತಪ್ಪು ದಾರಿಗೆಳೆದಂತಹ ಕಾರಣಕ್ಕಾಗಿ ಅವ್ರ ಮೇಲೆ ಫರ್ಜರಿ ಕೇಸು ಸಹ ಆಗುತ್ತೆ. ಅದಕ್ಕೇನು ಶಿಕ್ಷೆ ಪ್ರಮಾಣ ಇರುತ್ತೆ ಸರ್? ಮತ್ತು ಅದಕ್ಕೂ ವಿಚಾರಣೆ ನಡೆಯುತ್ತೆ. ಫರ್ಜರಿ ಮೇಲೆ ಏನು ಅವರು ಸುಳ್ಳು ಹೇಳಿಕೆಯನ್ನು ಕೊಟ್ಟಿದ್ರು, ನ್ಯಾಯಾಲಯನ ತಪ್ಪು ದಾರಿಗೆಳೆದಿದ್ರು, ಅದಕ್ಕೆ 7 ವರ್ಷದ ತನಕ ಶಿಕ್ಷೆ ಕೊಡುವಂಥ ಅವಕಾಶಗಳು ಇರುತ್ತೆ.